ಸರ್ ನಮಸ್ತೆ. ಮೊಟ್ಟ ಮೊದಲಿಗೆ ಉತ್ತರ ಕನ್ನಡ ಜಿಲ್ಲೆಗೆ ಶಿರಸಿ ಊರಿಗೆ ಹಾಗೂ ವಿಶ್ವಂಬರದ ಈ ಒಂದು ಚಂದದ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ. ನಮಸ್ತೆ. ವಿಶ್ವಂಬರ ವಾಹಿನಿಯ ಎಲ್ಲ ಸಹೃದಯಿ ಪ್ರೇಕ್ಷಕರಿಗೆ ನನ್ನ ಅಂದರೆ ನಿಮ್ಮ ಪ್ರೀತಿಯ ಗಾಯಕ ಶಶಿಧರ್ ಕೋಟೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಶುಭವಾಗಲಿ, ಎಲ್ಲೆಡೆ ನಿತ್ಯ ಸಂತಸ ನೆಲೆಯಾಗಲಿ. ಭಾರತ್ ಮಾತಾ ಕಿ ಜೈ. ಕನ್ನಡ ತಾಯಿ ಭುವನೇಶ್ವರಿಗೆ ಜಯವಾಗಲಿ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಹೂವು ಮುಳ್ಳು ಎರಡು ಉಂಟು ಬಾಳಲತೆಯಲಿ, ನಿರಾಶೆಯೇತಕ್ಕೆ ನಿರಾಶಲತಕ್ಕೆ ಅದೇನೆ ಬಂದರು ಅವನ ಕಾಣಿಕೆ, ದಾರಿಗೊಂದು ಎಲ್ಲಿದೆ ಅಲ್ವಾ, ಎಲ್ಲಿ ಕೊನೆ ಇದೆ, ಏಕೆ ಕನಸು ಕಡೆ ಸಾಹಿತ್ಯ ಹೇಗಿದೆ ಪ್ರವೀಣ್, ಅದ್ಭುತವಾಗಿದೆ. ನಾನು ಕೇಳ್ತೇನೆ, ಓಲ್ಡ್ ಫಿಲ್ಮ್ ಸಾಂಗ್ಸ್ ಬಂದ್ರೆ ನಾನು ಅದರಲ್ಲಿ ಮೈ ಮರೆತು ಬಿಡ್ತೀನಿ. ನಾನು ಅದರಲ್ಲಿ ನಾನು ತ್ರಿವೇಣಿ ಸಂಗಮ ಅಂತ ಒಂದು ನಾನು ಹೇಳೋದು ಅದನ್ನು ಏನಂದ್ರೆ, ಫಸ್ಟ್ ಸಾಹಿತ್ಯ ಅಂತ ಬ್ಯೂಟಿಫುಲ್ ಆದ ಟ್ರ್ಯಾಕಿಗೆ ಬೆಳೆಯೋದಲ್ಲ, ಫಸ್ಟ್ ಸಾಹಿತ್ಯ ಸಿದ್ಧ ಆಗುತ್ತೆ. ಹೌದೌದೌದು, ಅದಕ್ಕೆ ಆಮೇಲೆ ಟ್ಯೂನ್, ರಾಗ ಸಂಯೋಜನೆ, ಹೌದು, ಆಮೇಲೆ ಗಾಯನ. ನನಗೆ ಐ ಹ್ಯಾಡ್ ದ ಆಪರ್ಚುನಿಟಿ ಆಫ್ ಇಂಟ್ರಾಕ್ಟಿಂಗ್ ವಿತ್ ವಿಜಯ ನರಸಿಂಹ ಎಲ್ಲ, ಪಂಚಮ ವೇದ, ಪ್ರೇಮದನಾದ, ದೇಹದಿಂದ ದೂರನಾದ, ಇಂಥದೆಲ್ಲ ಭಾರತ ಭೂಷರು ಅದೆಲ್ಲ ವಿಷಯ. ಹಾಗಾಗಿ ಈ ತ್ರಿವೇಣಿ ಸಂಗಮ ಯಾವಾಗ ಆಗತ್ತೆ ಅದು ಪರ್ಮನೆಂಟ್ ಉಳ್ಕೊಳ್ಳುತ್ತೆ. ಹೌದು ಹೌದು ಹೌದು, ಖಂಡಿತ. ಅದಕ್ಕೆ ಈಗಿನ ಹಾಡುಗಳಿಗೂ ಮೊದಲಿನ ಹಾಡುಗಳು ಸ್ವಲ್ಪ ವ್ಯತ್ಯಾಸ ಹೌದು, ವ್ಯತ್ಯಾಸ ಕಾಣುತ್ತೆ. ಹೌದು, ಇದ್ದೇ ಇದೆ. ನನಗೆ ನೀವು ಹೇಳಿದಾಗ ಸಂಗೀತ ಆಸಕ್ತಿ ಬೆಳೆಯಿತು, ಜೊತೆಗೆ ಸಂಗೀತದಲ್ಲಿ ಯಾವುದೇ ಬೌಂಡ್ರಿ ಇಟ್ಕೊಳಕ್ ಹೋಗಿಲ್ಲ ನಾನು ಮೊದಲೇ. ನನಗೆ ಇಲ್ಲಿ ಯಕ್ಷಗಾನ ಭಾಗವತೆ ಖುಷಿ, ರಾಣಿಗನವರು ಹಾಡಂದ್ರೆ ಅಯ್ಯೋ ಎಲ್ಲೆಲ್ಲಿ ಹೋಗ್ತಾ ಇದ್ದೆ, ಕೇಳಲಿಕ್ಕೆ ಹೋಗ್ತಾ ಇದ್ದೆ. ಭಾಗವತಿಗೆ ಹೋಗ್ಲಿಲ್ಲ ನಾನು, ನಮ್ಮ ಬೇರೆ ಸಂಗೀತಕ್ಕೆ ತೊಂದರೆ ಆಗಿತ್ತು. ಎಲ್ಲರೂ ಹಳ್ಳಿಯ ಹಾಡೋದೆಲ್ಲ ಇತ್ತದಲ್ಲ. ಈಗ ನೀವು ಹೇಳಿದಾಗ ನೋಡಿ ನನ್ನ ಇದೆಲ್ಲ ಮೋಹನದ ಎತ್ತ ಒಂದು ಬ್ಯೂಟಿಫುಲ್ ಅದನ್ನು. ಯಕ್ಷಗಾನದ ಒಂದು ಸಮಸ್ಯೆ ಇದೆ ಅಂದ್ರೆ ಹೈ ವಾಯ್ಸ್ ಅಲ್ಲ ಅದು. ನಾವಲ್ಲಿ ಹೋದ್ರೆ ಮತ್ತೆ ಸ್ವಲ್ಪ ಈ ಬೇಸಿಗೆಗಳು ಸ್ವಲ್ಪ ತೊಂದರೆ ಆಗಿದೆ. ಹಾಗಾಗಿ ಬೇರೆ ಪ್ರಕಾರಗಳೆಲ್ಲ ನಾನು ಹೆಚ್ಚು ತೊಡಗಿಸಿಕೊಂಡ ಕಾರಣ ಒಳ್ಳೊಳ್ಳೆ ಭಾಗವತ ಹಾಡು ಕೇಳ್ತೀನಿ, ಖುಷಿ ಪಡ್ತೀನಿ, ಸಂತೋಷ. ಐ ಲವ್ ಯಕ್ಷಗಾನ ಅಂತ ವೇಷ ಮಾಡ್ತಾ ಇದ್ದೆ ನಾನು. ಒಂದು 90 ವೇಷ ಮಾಡ್ತಾ ಇದ್ದೆ. ಅತಿಕಾಯ, ಇಂದ್ರಜಿತ್, ಕರ್ಣ ಎಲ್ಲೆಲ್ಲ ಒಳ್ಳೆ ಮಾಗಧವಾದ ಭೀಮ, ಗುಂಡು ಗುಂಡು ಆಗ್ಲಿ ಚಿಕ್ಕದಾಗಿದ್ದೆ ದೊಡ್ಡ ಮಾಡಿದ್ದು ಮಾಗಧವಾದ ಭೀಮ, ಅನುಮಾನವೇನು ಜಿಯ ಇನ್ನು ನೆನಪಿದೆ ನನಗೆ. ಯಾತಕ್ಕೆ ಮರುಳಾಗೆ ತಾತ ರಘುನಾಥ ನೊಳ್ಕಲಗವೇ ಲೋಕವಿಖ್ಯಾತ, ಇದೆಲ್ಲ ಅದಕ್ಕೆ ಅತಿಕಾಯನ ಅರ್ಥ ಬಹಳ ಇಷ್ಟ ನನಗೆ. ಬಂತು ಸರ್, ಎಲ್ಲ ಸೇರಿ ಬಂತು. ಆ ಸಂಗೀತದಲ್ಲೂ ನಾನು ಯಾವುದೇ ರೀತಿಯ ಬೌಂಡ್ರಿ ಹಾಕೊಳ್ಳಿಲ್ಲ. ಕ್ಲಾಸಿಕಲ್ ಅಫ್ಕೋರ್ಸ್ ಸ್ವಲ್ಪ ಒಳ್ಳೊಳ್ಳೆ ಗುರುಗಳ ಹತ್ರ ಅಭ್ಯಾಸ ಮಾಡಿದೆ, ಜೊತೆಗೆ ಲೈಟ್ ಮ್ಯೂಸಿಕ್, ಜೊತೆಗೆ ಚಿತ್ರಗೀತೆ. ನನ್ನಲ್ಲಿರೋ ಎರಡೇ ಪ್ರಕಾರ ಅಂತ ಹೇಳ್ತೀನಿ ನಾನು. ಒಂದು ಕೆಟ್ಟ ಸಂಗೀತ, ಒಂದು ಒಳ್ಳೆ ಸಂಗೀತ, ಅಷ್ಟೇ ತಿಳ್ಕೊಳ್ಬೇಕು ನಾನು. ಬೌಂಡ್ರಿ ಹಾಕಬಾರ್ದು. ಅಫ್ಕೋರ್ಸ್ ಒಂದು ಕೃತಿ ನೀವು ಪ್ರೆಸೆಂಟ್ ಮಾಡುವಾಗ ಅದು ಶಾಸ್ತ್ರೀಯವಾಗಿ ಪ್ರೆಸೆಂಟ್ ಮಾಡೋ ಹಾಗೆ ಇರಬೇಕು, ಲೈಟ್ ಮಾಡಬಾರ್ದು. ಒಂದು ಸೆಮಿ ಕ್ಲಾಸಿಕಲ್ ಹಾಡುವಾಗ ಅದರದ್ದೇ ಒಂದು ಶೈಲಿ ಇರುತ್ತೆ, ಒಂದು ಫೋಕ್ ಹಾಡ್ಬೇಕಾದ್ರೆ ಅದರದ್ದೇ ಶೈಲಿ ಅಲ್ವಾ. ಭಾಗ್ಯದ ಬಳಿಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಮಾಡಕ್ಕಾಗ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ಎಲ್ಲ ಮಧ್ಯೆ ಮಾಡ್ತೀವಿ. ಹೌದು ಹೌದು ಹೌದು, ಒಂದೊಂದಕ್ಕೆ ಒಂದೊಂದು ವ್ಯತ್ಯಾಸ. ಹೌದು ಹೌದು ಹೌದು. ಪಾಲಿಂಚು ಕಾಮಾಕ್ಷಿ ಪಾವನಿ, ಕ್ಲಾಸಿಕಲ್. ಕರೆಕ್ಟ್ ಕರೆಕ್ಟ್. ಎಲ್ಲ ಮೂಲ ಒಂದೆಲ್ಲದು. ಸರಿ ಮ ಪನಿ ಸಾನಿ ಬಮರಿ ಸ. ನಿಮ್ಮನ್ನು ನೋಡಿದ್ರೆ ಸರ್ ನನಗೆ ಒಂದು ಕಲಾ ಸಂತೆಯನ್ನು ನೋಡ್ದಂಗೆ ಆಗ್ತದೆ. ಕಲಾ ಸಂತೆ ಅಂದ್ರೆ ಕಲೆಗೆ ಸಂಬಂಧಪಟ್ಟ ಎಷ್ಟೋ ವಿಚಾರಗಳು ಏಕಮಾತ್ರ ಜಾಗದಲ್ಲಿ ಸಿಗುವಂತಹ ಒಂದು ಜಾಗ. ಆ ಕಲಾ ಸಂತೆ ತರ ನೀವು ನನಗೆ ಕಾಣಿಸ್ತಾ ಇದ್ದೀರಾ. ಅದು ನಿಮ್ಮ ದೊಡ್ಡ ಮಾತು, ನಿಮ್ಮ ಪ್ರೀತಿ ವಿಶ್ವಾಸ ಅಷ್ಟೇ. ಇಲ್ಲ, ನೀವು ಸಾಕಷ್ಟು ತಿಳ್ಕೊಂಡಿದ್ದೀರ ಗೊತ್ತು ನನಗೆ. ಏನಿಲ್ಲ, ಹಾಡ್ತೀರಿ ಚೆನ್ನಾಗಿ ಗೊತ್ತು, ಎಲ್ಲ ಗೊತ್ತು ನನಗೆ. ಅಂದ್ರೆ ನನಗೆ ಏನ್ ಹೇಳ್ತೀನಿ ಪ್ರವೀಣ್, ಪ್ರಾಮಾಣಿಕ ಹೇಳ್ತೀನಿ, ಇದು ಯಾವುದೇ ಒಂದು ಕ್ಲೀಶೆ ತರ ಹೇಳೋದಲ್ಲ. ಸಾಗರದಿಂದ ಬೊಗಸ ನೀರನ್ನು ಕುಡಿದಿರ್ಬೋದು ನಾನಷ್ಟೇ, ಸಂಗೀತ ಅಷ್ಟು ದೊಡ್ಡದು. ಬಟ್ ಅದು ಎಲ್ಲರ ಕೈಲೂ ಆಗುದಿಲ್ವಲ್ಲ. ಸಾಗರದಿಂದ ಬೊಗಸೆ ನೀರನ್ನ ತಗೊಂಡು ಕುಡಿದು ಅದನ್ನ ಅರಗಿಸ್ಕೊಳ್ಳೋದು ಇದೆಯಲ್ಲ, ಅದೇ ದೊಡ್ಡ ಸಾಧನೆನೆ. ಅಂದ್ರೆ ಈಗ ನೀವು ಒಂದು ಮಾತು ಹೇಳಿದ್ರಿ ಫಸ್ಟಿಗೆ, ನಾನು ಮಾಡ್ತಾ ಇರೋದು ಸಾಧನೆ ಅಂತ ಹೇಳ್ಕೊಳ್ಳೋದಿಲ್ಲ ಅಂತ. ಆ ಮಾತಿಗೆ ನೀವು
ಎಷ್ಟೋ ಎತ್ತರಕ್ಕೆ ಹೋಗ್ಬಿಡ್ತೀರ ಅಂದ್ರೆ ಆ ಭಾವ ಇದೆಯಲ್ಲ, ಅದೇ ನಿಮ್ಮನ್ನು ಎಷ್ಟೋ ಎತ್ತರದಲ್ಲಿ ನಮಗೆ ನೋಡೋಕೆ ಸಿಗ್ತೀರ ನೀವು ಅಷ್ಟೇ ಎತ್ತರದಲ್ಲಿ. ನಿಮ್ಮಂಥವ್ರ ಪ್ರೀತಿ, ವಿಶ್ವಾಸ, ಅಭಿಮಾನ ನಾನು ಯಾವ್ದಪ್ಪ ಭಾಳ, ನಾವೆಲ್ಲರೂ ಅಷ್ಟೇ, ಭಾರತೀಯರು, ಕನ್ನಡಿಗರು ಎಲ್ಲ ಬಹಳ ಭಾವುಕರು ನಾವು. ಹೌದು ಹೌದು, ವೆರಿ ಇಮೋಷನಲ್. ಹೌದು, ನಾವು ಇನ್ಬಿಲ್ಟ್ ನಾವು ಹಾಗೆ, ನಾವು ಎಲ್ಲರೂ ಹಾಗೆ. ಕೆಲವರು ನೋಡಿ, ಈ ಸಂಗೀತ ನಿಮಗೆ ಇಡೀ ಮನಸ್ಸಿನ, ನಿಮ್ಗೆ ಬೇಜಾರಾದಾಗಲೂ ಹಾಡ್ಬೋದು, ಹೌದು ಹೌದು ಹೌದು, ಕೋಪ ಬಂದಾಗಲೂ ಹಾಡ್ಬೋದು, ನವರಸಗಳನ್ನು ತೋರಿಸ್ಬೋದು. ಖಂಡಿತ. ನೃತ್ಯ ಆಗಲಿ, ಸಂಗೀತ ಆಗಲಿ, ಎಲ್ಲವೂ ಭಾವನೆಗಳಿರುವಂತೆ, ಭಾವನೆಗಳ ಲೋಕ ಅದು. ಹೌದು ಹೌದು, ಅದೊಂದು ಭಾವನೆಗಳ ಲೋಕ, ಅದೊಂದು ನಾದ ಲೋಕ, ಅದು ಸ್ವರಗಳ ಲೋಕ. ಅದರಲ್ಲಿ ಸ್ವಲ್ಪ ನಾವು ಶ್ರದ್ಧೆಯಿಂದ ಅಭ್ಯಾಸ ಮಾಡಿದ್ರೆ ಆಮೇಲೆ ಅದುವೇ ನಮ್ಮನ್ನು ತೆಗೆದುಕೊಂಡು ಹೋಗ್ತದೆ. ನಾನು ಎಷ್ಟೋ ಜನರಿಗೆ ಹೇಳ್ತೀನಿ, ನೀವು ಸ್ವರಗಳ ಬಗ್ಗೆ ಗಮನ ಕೊಡಿ. ಒಂದು ಸ್ವರಗಳು, ಈ ಸಪ್ತ ಸ್ವರಗಳು 12 ಸ್ವರ ಆಗ್ತದೆ ಒಂದು ಆಕ್ಟೇವ್ ಅಲ್ಲಿ. ಸಪ್ತ ಸ್ವರ 12 ಸ್ವರ. ಕರ್ನಾಟಕದಲ್ಲಿ ಅದೇ 16 ಆಗುತ್ತೆ, ಮೂಲ ಇರೋದು 12 ಸ್ವರಗಳು. ಆ ಸ್ವರಗಳ ಬಗ್ಗೆ ಅಭ್ಯಾಸ ಮಾಡಿ. ಅದು ಅಭ್ಯಾಸ, ಸ್ವರಗಳು ತಿಳ್ಕೊಂಡ್ರೆ ನೀವು ಏನು ಹಾಡ್ತೀರಿ, ಏನು ಆಲಾಪ ಮಾಡ್ತೀರಿ, ಎಲ್ಲವೂ ಸ್ವರಗಳಲ್ಲೇ ಇರೋದು. ಹೌದು 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 ಹೌದು. ಪಂಚಮ ವೇದ, ದಿಸ್ ಇಸ್ ಸಾಹಿತ್ಯ. ಪಾಪಮ ನೀ ಗ, ಐ ಆಮ್ ಲ್ಯಾಂಡಿಂಗ್ ಆನ್ ಗ, ಪ್ರೇಮದ ಪ್ರೀಸ ನೋಡಿ. ಹೌದು ಆ ಸಹ ಹಿಡ್ಕೊಂಡು ಆ ಸ್ವರಗಳ ಜ್ಞಾನ. ಹೌದು. ಒಡಿ ಮಗ ಸಸರಿ ಸಸರಿ ನೋಟ್. ಎಲ್ಲವೂ ನೋಟ್ಗಳಲ್ಲಿ ಇರೋದು. ಹೌದು ಹೌದು, ಎಲ್ಲ ನೋಟ್ಗಳಲ್ಲಿ ಇರೋದು. ಹರಿವರಾಸನಂ ನಿಸಸ ಸಾರಿರಿ ವಿಶ್ವಮೋಹನಂ ನೇನೇ ರೇ ಸಸ. ಸ್ವರಗಳ ಜ್ಞಾನ ತರಬೇಕು. ಇದೇನಿಲ್ಲ, ಒಂದು 6 ತಿಂಗಳು 1 ವರ್ಷ ಒದ್ದಾಡಬೇಕು. ಹಾರ್ಮೋನ್ ಇಟ್ಕೊಂಡು ಅಥವಾ ಕೀಬೋರ್ಡ್ ಯಾವ್ದು ಇಟ್ಕೊಂಡು ಒದ್ದಾಡಲೇಬೇಕು, ಇಲ್ಲ ಬರೋದಿಲ್ಲ. ಯಾಕೆ ಹೇಳ್ತೀನಿ ಅಂತಂದ್ರೆ, ಈ ಒಂದು ಸಲ ನೀವು ಸ್ವರಗಳ ಜ್ಞಾನ ಪಕ್ಕ ಆದ್ರೆ ನಿಮ್ಮನ್ನು ಸಂಗೀತ ಬಿಡೋದೇ ಇಲ್ಲ ಮತ್ತೆ. ಹುಚ್ಚೋದು. ಹೌದು 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 ಹೌದು. ಸಮಮಗೆ ಗದದ ಗಗಮ ಮದದ ಗಗದ ಹೋಗ್ತಾ ಇರ್ತದೆ ಮತ್ತೆ. ಗಮದ ನಿಸಾದದ ನಿಧ ನಿಸಾದದ ನಿಧ ನಿಸಾದದ ಮಗದ ನಿಸಾದ ಗಗದ ನಿಧದ ಗಗದ ನಿಧದ ಸಮಗಮ ಗಗದ ನಿಧ ನಿಗದ ನಿಧ ನಿಧಗದ ನಿಧ ನಿಧ ನಿಗಮ ಗಮದ ನಿಸಾಮ ಗವದ ಗಮ ಬಾನಿನ ಅಂಚಿಂದ ಬಲ. ಅದು ಕೂಡ ಮಾಡ್ಕೊಂಡು ಈ ತಿಳ್ಕೊಳ್ಬೇಕು ಅಂತ. ಹೌದು ಹೌದು, ಅದೇನು ದೊಡ್ಡ ಬ್ರಹ್ಮ ಇದೆಯಲ್ಲ, ಅಭ್ಯಾಸ ಶಾರ್ಟ್ಕಟ್ ಇಲ್ಲ ಮಾತ್ರ. ನಾವು ಅದನ್ನ ಗಟ್ಟಿಯಾಗಿ ಹಿಡ್ಕೊಂಡ್ರೆ ಅದು ನಮ್ಮನ್ನ ಗಟ್ಟಿಯಾಗಿ ಹಿಡ್ಕೊಳ್ತದೆ. ನಮ್ಮ ಗುರುಗಳು ಅದನ್ನೇ ಹೇಳ್ತಿದ್ರು. ನಾನು ವೇದ ಅಭ್ಯಾಸ ಮಾಡುವಾಗ, ನೀವು ಎಲ್ಲಿಯವರೆಗೆ ವೇದವನ್ನ ಹಿಡ್ಕೊಳ್ತೀರಿ ಅದು ನಿಮ್ಮನ್ನ ಹಿಡ್ಕೊಳ್ತದೆ. 100ಕ್ಕೆ 100 ಸತ್ಯ. ಯಾವಾಗ ನೀವು ವೇದವನ್ನ ಬಿಡ್ತೀರಿ ಅದು ನಿಮ್ಮನ್ನು ಬಿಟ್ಟು ಹೋಗ್ತದೆ. ಎಲ್ಲ ಕಲೆಯು, ಎಲ್ಲ ವಿದ್ಯೆಯು ಹಾಗೆ. ಯಾವುದನ್ನ ನೀವು ಗಟ್ಟಿಯಾಗಿ ಹಿಡ್ಕೊಳ್ತೀರಿ ಅದು ನಿಮ್ಮನ್ನು ಅಷ್ಟೇ ಗಟ್ಟಿಯಾಗಿ ಹಿಡ್ಕೊಳ್ಳಿ. ನಮ್ಮ ಗುರುಗಳು ಯಾವಾಗಲೂ ಆ ಮಾತನ್ನು ಹೇಳ್ತಿದ್ರು. ನಿಮ್ದು ರಿಚ್ ವಾಯ್ಸ್ ನಿಮ್ದು ನೋಡಿ. ಅದು ಈಗ ಉದಾಹರಣೆಗೆ ವೇದ ಮತ್ತು ನಾದ ಮೂಲ ಒಂದೇ ಇದೆ. ಹೌದು 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 ಹೌದು. ಏವಂ ವೇದ ಯೋಪಾಮಾಯತನಂ ವೇದ ಸನಿ ಸಾರಿ ರೇ ಪಾನಿ ಸಾರಿ ನಿರ್ದಿತ್ಸ. ಜೇಸಸ್ ಒಂದ್ಸಲ ಕಚೇರಿಯಲ್ಲಿ ಈ ನೋಟ್ಗಳು ಬರೋಲ್ಲಿ ಅದನ್ನು ಈ ವೇದಗಳು ಹಾಡಿ ಮತ್ತೆ ಪುನಃ ಏನು ಬ್ಯೂಟಿಫುಲ್ ಆಡಿದ. ಇದು ಯೂಶಲಿ ಇದರಲ್ಲೇ ಬರ್ತದೆ, ಅದು ಈ ನೋಟ್ಗಳಲ್ಲೇ ಬರ್ತದೆ. ವೇದನಾದ ಎಲ್ಲ ಮೂಲ ವೇದ. ಅದಕ್ಕೆ ನಾ ಹೇಳ್ತೀನಿ ಇಟ್ಟದಲ್ಲ, ನೀವು ವೇದೋಪಾಸಕರು, ನಾವು ನಾದೋಪಾಸಕ, ಮೂಲ ಒಂದೇ. ಹೌದು ಹೌದು. ಹಾಗೆ ಬಂತು ಪ್ರವೀಣ್. ಈಗ ಏನೋ ದೇವ್ರದಿಂದ ಕಾರ್ಯಕ್ರಮಗಳನ್ನು ಒಂದೇ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತೆ ಹಾಗೆ ಬೆಳೀತಾ ಬೆಳೀತಾ ಬಂತು. ಮತ್ತೆ ಬೆಂಗಳೂರಿಗೆ ಬರುವಂತ ಒಂದು ನಿರ್ಧಾರ ತಗೊಂಡೆ. ಅದನ್ನ ಕೇಳ್ತೀನಿ ಸರ್, ನಾನು ಅದನ್ನ ಕೇಳ್ತೀನಿ. ಅದಕ್ಕೊಂದು ಪ್ರಶ್ನೆನೇ ಇದೆ. ಅದಕ್ಕಿಂತ ಮುಂಚೆ ನನ್ನದೊಂದು ಪ್ರಶ್ನೆ ಇದೆ. ಈಗ ಮಕ್ಕಳು ಕಲೆಯನ್ನು ಜೀವನವನ್ನಾಗಿ ಮಾಡ್ಕೋಬೇಕು ಅಂತ ಹೊರಟಾವಾಗ, ಅದನ್ನು ಯೋಚನೆ ಶುರು ಮಾಡಿದವಾಗಲೇ ಹೆಚ್ಚಿನ ಪೋಷಕರಲ್ಲಿ ಒಂದು ಆತಂಕ ಶುರುವಾಗುತ್ತೆ. ನಾನು ಅದನ್ನು ಅನುಭವಿಸಿದ್ದೀನಿ. ಒಂದು ಭಯ ಶುರುವಾಗುತ್ತೆ, ಮಕ್ಕಳು ಏನಾಗ್ಬಿಡ್ತಾರೋ ಏನೋ. ಸುಮ್ಮನೆ ಎಲ್ಲರ ಥರ ಸುಮ್ಮನೆ ಒಂದು ಏನೋ ಒಂದು ಎಜುಕೇಷನನ್ನು ಮುಗಿಸ್ಕೊಂಡು ಒಂದು ಕೆಲಸ ಹಿಡಿದು ತಿಂಗಳ ಸ್ಯಾಲ್ರಿ ತೊಗೊಂಡು ಯಾಕೆ ಇರಬಾರ್ದು, ಇವನು ವಯಸ್ಸಿಗೆ ಮದುವೆ ಮಾಡಿ ಮುಗಿಸ್ಬಿಡ್ಬೋದು, ಇವ್ ಕಲೆ ಅಂತ ಹೋಗ್ತಾನೆ, 30 ವರ್ಷ ಆದರೂ ಇನ್ನೂ ಸೆಟ್ಲ್ ಆಗಿರೋದಿಲ್ಲ, ದುಡ್ಡಿರೋದಿಲ್ಲ, ಹೇಗಪ್ಪ ನನ್ನ ಮಗನ ಎಲ್ಲರ ಥರ ಮಾಡೋದು ಹೇಗೆ, ಅವನು ಎಲ್ಲರಿಗಿಂತ ವಿಭಿನ್ನವಾಗಿ ಹೋಗ್ಬೇಕು ಅಂತ ಹೊರಡ್ತಾ ಇರ್ತಾನೆ. ಬಟ್ ಅಂದ್ರೆ ಪೋಷಕರದ್ದು ತಪ್ಪು ಅಂತ ನಾನು ಹೇಳೋದಿಲ್ಲ. ಎಲ್ಲಿ ಇವನು ತೊಂದರೆ ಸಿಕ್ಕಾಕೊಳ್ತಾನೋ ಅನ್ನೋಂಥ ಒಂದು ಕಾಳಜಿಯಿಂದಲೇ ಅವರು ನೋಡೋದು. ಆದರೆ ಈಗ ಎಷ್ಟೋ ಜನ ನಾನು ಕೇಳಿದ್ದೀನಿ, ಈಗ ಪುರೋಹಿತರ ಮಕ್ಕಳಾಗಿರ್ಬೋದು ಅಥವಾ ಯಾವುದೋ ಒಬ್ಬ ಕಲಾವಿದರ ಮಕ್ಕಳಾಗಿರ್ಬೋದು, ಅವ್ರ ಬಾಯಲ್ಲಿ ಕೇಳಿ ನಾನು ಶಾಕ್ ಆಗಿದ್ದೀನಿ. ಅಂದರೆ ಅವರು ಸಂಪೂರ್ಣ ಜೀವನವನ್ನು ಆ ಕಲೆಯಿಂದ
ಪೌರೋಹಿತ್ಯದಿಂದ ಕಟ್ಕೊಂಡಿರ್ತಾರೆ. ಆದರೆ ಮಕ್ಕಳು ಆ ಕೆಲಸ ಮಾಡ್ತೀನಿ ಅಂತಂದಾಗ ಬೇಡ ಅಂತಾರೆ. ಅಂದರೆ ನಾನು ಪಟ್ಟಿದ್ದೇ ಸಾಕು, ನೀನು ಮತ್ತೆ ಪಡೋದು ಅವಶ್ಯಕತೆ ಇಲ್ಲ, ಕಷ್ಟಪಡೋದು ನಾನು ಮಾಡಿಟ್ಟಿದ್ದೀನಿ, ನೀನು ನೋಡ್ಕೊಂಡು ಹೋಗು ಸಾಕು, ನೀನು ಕಲೆಯಲ್ಲಿ ಮುಂದುವರಿಯೋದು ಬೇಡ ಅನ್ನುವಂತಹ ಮಾತನ್ನ ಆಡ್ತಾರೆ. ಹೌದಾ? ನಿಮ್ಮ ವಿಚಾರದಲ್ಲಿ ಮತ್ತೆ ಈಗ ನಡೀತಿರೋ ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ, ನಿಮ್ಮ ಮಾತು ಏನು ಅನ್ನೋದು ನಾವು ತಿಳ್ಕೊಳ್ಳೋ ಒಂದು ಕುತೂಹಲದಲ್ಲಿ. ಎಕ್ಸಲೆಂಟ್ ಕ್ವೆಶನ್. ನಾನು ಸಾಕಷ್ಟು ಇಂಟರ್ವ್ಯೂ ಭಾಗವಹಿಸಿದ್ದೀನಿ, ಸಂದರ್ಶನ ಕೊಟ್ಟಿದ್ದೀನಿ. ಇಂಥ ಒಂದು ಅದ್ಭುತ ಪ್ರಶ್ನೆ ಕೇಳಿಲ್ಲ, ಯಾರು ಕೇಳಿಲ್ಲ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಕೊನೆಗೂ ಬರೋದು ಲೈಫ್ ಪ್ರಶ್ನೆ, ಜೀವನ ನಿರ್ವಹಣೆಯ ಪ್ರಶ್ನೆ. ಹೌದು. ಒಂದು ಕಾಲ ಇತ್ತು ಪ್ರವೀಣ್, ಹಾಡೋದಲ್ಲ ಸರಿಯಪ್ಪ, ಜನ ಕ್ಲಾಪ್ ಹೊಡಿತಾರೆ, ಎಲ್ಲ ಮಾಡ್ತಾರೆ, ಖುಷಿ ಆಗುತ್ತೆ, ನಿಮಗೆ ಜೀವನಕ್ಕೆ ಏನ್ ಮಾಡ್ತೀರಿ ಸ್ವಾಮಿ ಅಂತ ಕೇಳೋ ಪ್ರಶ್ನೆ. ಹೌದು. ವೇದಕ್ಕೂ ಇದಕ್ಕೆಲ್ಲದಕ್ಕೂ ಅಪ್ಲೈ ಆಗುತ್ತೆ. ಈ ಆರ್ಟ್ ಅದು ಕೂಡ ಕಲೆಯೇ, ಒಂದು ದೊಡ್ಡ ಕಲೆ ಅದು. ನಾನು ಹೇಳೋದು ಕೊನೆಗೂ ಆತ್ಮವಿಶ್ವಾಸ ಬೇಕು. ಈಗ ನಾನು ಐ ವಾಸ್ ಎ ಲೆಕ್ಚರರ್ ಇನ್ ಇಂಗ್ಲೀಷ್, 4 ವರ್ಷ ಲೆಕ್ಚರರ್ ಆಗಿದ್ದೆ. ನನಗೆ ಯಾಕೋ ಭಾಳ ಇಷ್ಟ ಟೀಚಿಂಗು. ಅದ್ರಲ್ಲಿ ಮಾಡಿದ್ರೆ ನಾನು ಅದರಲ್ಲಿ ಚೆನ್ನಾಗಿ ಒಳ್ಳೆ ಲೆಕ್ಚರ್ ಆಗಿ ಬಂದು ಪ್ರೊಫೆಸರ್ ಆಗ್ಬೋದಿತ್ತು, ಎಲ್ಲ ಆಗ್ಬೋದಿತ್ತು. 30 ವರ್ಷಗಳ ಹಿಂದಿನ ಮಾತ್ರ ನಾನು ಹೇಳ್ತೀನಿ. ಅದು ಎಷ್ಟೇ ಇದ್ರೂ ನನಗೆ ಸಂಗೀತ ಡಾಮಿನೇಟ್ ಮಾಡ್ತಾನೆ. ಸಂಗೀತವೇ ನನಗೆ, ಸಂಗೀತ ಅದೇ ಬಿಟ್ಟು ಬರೋದಷ್ಟು ಸುಲಭ ಇಲ್ಲ. ಅದು ನನ್ನ ಊರಲ್ಲಿ ವೆಲ್ ಸೆಟಲ್ಡ್, ಒಳ್ಳೆ ಕೃಷಿ ಫ್ಯಾಮಿಲಿ, ಒಳ್ಳೆ ಜಾಬು. ಬೆಂಗಳೂರಿಗೆ ಧೈರ್ಯ ಮಾಡಿದ್ದ ಅವನ ಅಪ್ಪ ಅಮ್ಮ ಯಾವ ಅಬ್ಜೆಕ್ಷನ್ ಹಾಕ್ಲಿಲ್ಲ. ಹೋಗಿ ಮಗ ನಿನಗೆ ಒಳ್ಳೇದಾಗ, ಅದು ಇಂಪಾರ್ಟೆಂಟ್. ಅಪ್ಪ ಅಮ್ಮ ನನಗೆ ಅದಕ್ಕೆ ನಾನು ಪ್ರಾರ್ಥಿಸ್ಕೊಂಡೇ ನಿಜವಾಗ ಯಾವ ವಿಷಯಕ್ಕೂ ಪ್ರವೀಣ್ ತಂದು ಇದು ಮಾಡಲಿಲ್ಲ, ಏನೋ ಅಡ್ಡಿ ಮಾಡಲಿಲ್ಲ. ಇಲ್ಲಿ ಬಂದು ಏನೋ ನನ್ನದೇ ಆದ ರೀತಿಯಲ್ಲಿ ಒಂದು ಬೆಳೆಯಿತು, ಅದು ಬಿಡಿ ಸಂಗೀತ ಬದುಕಾಯಿತು, ಸಂಗೀತ ಊಟ ಕೊಟ್ಟಿದೆ ನನಗೆ. ಇವತ್ತು ಸಂಗೀತದಿಂದಲೇ ಊಟ ಮಾಡೋದು ನಾನು. ಒಂದು ಒಳ್ಳೆ ಮನೆ ಮಾಡಿದ್ದು ಸಂಗೀತದಿಂದಲೇ. ಎಲ್ಲಕ್ಕೂ ಮಿಗಿಲಾಗಿ ಜನರ ಒಂದು ಪ್ರೀತಿ ವಿಶ್ವಾಸ, ನಮ್ಮ ಎಷ್ಟೋ ಸಲ ಕಾಣ್ತಾ ನಮ್ಮ ಅರ್ಹತೆ ಇಲ್ಲಪ್ಪ ನನಗೆ ಇದಕ್ಕೆ, ಅದನ್ನು ಮೀರಿ ಪ್ರೀತಿ ಕೊಟ್ಟಿದ್ದಾರೆ, ಅಭಿಮಾನ ಕೊಟ್ಟಿದ್ದಾರೆ. ನಮ್ಮಿಂದ ಏಜ್ ದೊಡ್ಡವರು ಕೂಡ ನಮ್ಮ ಕಾಲಿಗೇನೋ ನಮಸ್ಕಾರ ಮಾಡ್ತಾರಂದ್ರೆ ಆ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗತ್ತ? ಇದು ಯಾರಿಗೆ ಸಿಗ್ತದೆ? ಕೆಲವೇ ಕಲಾವಿದರು ಮತ್ತೆ ಇಂಥ ಒಂದು ಪ್ರೊಫೆಷನ್ ಇರೋರು ಮಾತ್ರ ಎಷ್ಟೋ ಸಿಗ್ಬೋದು. ಹೌದು. ನಾ ಹೇಳೋದು ಧೈರ್ಯ ಹಾಗೆ ಅಂತ ಸುಲಭ ಇಲ್ಲ. ವೃತ್ತಿಯಾಗಿ ಸ್ವೀಕರಿಸುವಂಥದ್ದು ಚಾಲೆಂಜಿಂಗ್. ಹವ್ಯಾಸಿಯಾಗಿ ನಿಮ್ಮ ಪಾಡಿಗೆ ಹಾಡ್ಕೊಂಡು ಬಂದ್ರೆ ಅದು ನಿಮಗೆ ಟೆನ್ಷನ್ ಇರೋದಿಲ್ಲ. ನಿಮ್ಗೆ ಹಾಡ್ಕೊಂಡು ನಿಮ್ಮ ಪಾಡಿಗೆ ಖುಷಿ ಪಡ್ತಾ ಇದೆಲ್ಲ ಇರ್ಬೋದು. ಆದ್ರೆ ವೆನ್ ಇಟ್ ಕಮ್ಸ್ ಟು ಪ್ರೊಫೆಷನ್, ನಿಮಗೆ ಇಷ್ಟು ಪ್ರೋಗ್ರಾಮ್ ನೀವು ತಿಂಗಳಿಗೆ ಮಾಡಲೇಬೇಕು. ಒಂದೊಂದು ತಿಂಗಳು ತೀರಾ ಕಮ್ಮಿ ಇರ್ತದೆ, ಒಂದೊಂದು ತಿಂಗಳು ಜಾಸ್ತಿ ಇದೆ. ಅತಿವೃಷ್ಟಿ ಅನಾವೃಷ್ಟಿ ಅಂತ ಹೇಳ್ತೇನೆ ನನಗೆ, ಅದನ್ನೆರಡು ಮ್ಯಾನೇಜ್ ಮಾಡಬೇಕು. ಕೊರೋನಾ ಟೈಮಲ್ಲಿ ಹೇಗಾಗಿತ್ತು, ಹುಚ್ಚಿಡ್ದಾಗ ಎಲ್ಲರನ್ನ ಗಟ್ಟಿ ಹಾಕಿ ಎಲ್ಲ ಅನ್ಸರ್ಟೈನಿಟಿ ಈಸ್ ಅ ಪಾರ್ಟ್ ಆಫ್ ಲೈಫ್. ಹೇಳಿಕ್ಕಾಗುದಿಲ್ಲ ಯಾರಿಗೆ ಯಾವ ಏನು ದೊಡ್ಡ ದೊಡ್ಡ ಜಾಬಲ್ಲಿ ಇದ್ದವ್ರು ಅವ್ರನ್ನ ಫೈರ್ ಮಾಡ್ತಾರಲ್ಲ, ಅವ್ರು ಕೆಲಸ ತೆಗೆದಾಕ ಎಲ್ಲ ಇದರಲ್ಲಿದ್ದೇವೆ. ನಾನು ಹೇಳೋದು ಸುಲಭ ಅಂತೂ ಇಲ್ಲ. ಪ್ರೊಫೆಷನ್ ಆಗಿ ಕಲೆಯನ್ನ ಸ್ವೀಕರಿಸುವಂತದ್ದು ಅಷ್ಟು ಸುಲಭದ ಮಾತಲ್ಲ. ಆದ್ರೆ ಅದೊಂದು ಚಾಲೆಂಜ್ ಆಗಿ ತಗೊಂಡ್ರೆ ಐ ಥಿಂಕ್ ದೇವ್ರು ನಡೆಸ್ತಾನೆ ಅಂತ. ಎಲ್ಲರಿಗೂ ಮೇನ್ ಅವ್ನು ತೇನವಿನ ತೃಣಮಪಿನ ಚಲೋ ಅಷ್ಟೇ. ಅವನು ನಡೆಸಿದ್ರೆ ಅವನ್ ತೃಪ್ತಿ ಇದೆ. ಬಹುಶಃ ದೇವರು ಇನ್ನಷ್ಟು ವರ್ಷ ಹಾಡುವಂತ ಶಕ್ತಿ, ಇನ್ನಷ್ಟು ವರ್ಷ ದುಡಿಯುವಂತ ಶಕ್ತಿ ಖಂಡಿತ ಭಗವಂತ ಕೊಡ್ಬೋದು. ಖಂಡಿತ ಆಶಾವಾದಲ್ಲಿ ಇರ್ಬೇಕು. ನಿಮ್ಮ ಹಾಡನ್ನು ಕೇಳುವ ನಮ್ಮಂತಹ ಎಷ್ಟೋ ಅಭಿಮಾನಿಗಳ ಹಾರೈಕೆ ನಿಮ್ಮ ಮೇಲೆ ಇದ್ದೇ ಇದೆ. ಆಯ್ತಾ? ಅದು ನೀವು ಇನ್ನೂ ತುಂಬಾ ವರ್ಷಗಳ ಕಾಲ ನಮ್ಮ ಎಷ್ಟೋ ನೋವು ದುಃಖಗಳನ್ನು ಮರೆಸುವಂತಹ ಆ ಕೈಂಕರ್ಯ ನಿಮ್ಮಲ್ಲಿ ಇನ್ನೂ ತುಂಬಾ ಆಗ್ಲಿಕ್ಕಿದೆ. ಅದು ನಾವು ಎಕ್ಸ್ಪೆಕ್ಟ್ ಕೂಡ ಮಾಡ್ತೀವಿ ಸರ್. ಥ್ಯಾಂಕ್ ಯು. ಡಿ ವಿ ಜಿ ಅವರದೊಂದು ವಿಚಾರವನ್ನು ನಾನು ಮೊನ್ನೆ ಕೇಳಿದೆ. ಸುಮ್ಮನೆ ಅವ್ರ ಬಗ್ಗೆ ಓದ್ತಾ ಇರಬೇಕಿದ್ರೆ ಬಂತು ವಿಚಾರ. ಈಗ ಅವರು ಎಷ್ಟು ದೊಡ್ಡ ಬರಹಗಾರರು, ಎಷ್ಟು ದೊಡ್ಡ ಕವಿ, ಮಂಕುತಿಮ್ಮನ ಕಗ್ಗದಂತಹ ಒಂದು ಮಹಾನ್ ಕೃತಿಯನ್ನು ಕೊಟ್ಟಿರುವಂತಹ ಬರಹಗಾರರು. ಯಾರಾದರೂ ಹೋಗಿ ಅವ್ರ ಹತ್ರ ಬರಹಗಾರರು ಅಥವಾ ಕವಿಗಳು ಅಂಥೇಳಿ ಅವರನ್ನ ಕರೆದ್ರೆ ಇಷ್ಟ ಆಗ್ತಿತ್ತು. ಬಟ್ ಅವ್ರಿಗೆ ಅದಕ್ಕಿಂತ ಜಾಸ್ತಿ ಇಷ್ಟ ತಾನು ಪತ್ರಕರ್ತ ಅಂತ ಹೇಳಿಸ್ಕೋಬೇಕು ಅಂತ ಆಸೆ ಅವರಿಗೆ. ಹೌದು. ಅವರು ಮೂಲತಃ ಪತ್ರಕರ್ತರು ಹೌದು. ಬಟ್ ಅವ್ರಿಗೆ ಅದೊಂದು ವಿಚಿತ್ರವಾದ ಆಸೆ. ಅದು ನೀವು ಕವಿ ಬರಹಗಾರ ಅಂತಲ್ಲ ಹೇಳಿ, ನಾನು ಪತ್ರಕರ್ತ ಅಂತ ಹೇಳಿ ಅಂತ. ನನಗೆ ಅದನ್ನು ಕೇಳಿದಾಗ ಏನಕ್ಕಿದು ಅಂತ ನಂಗೆ ಗೊತ್ತಾಗಲಿಲ್ಲ. ಹಾಗೆ ನನ್ನ ಪ್ರಶ್ನೆ ನಿಮಗೆ ಅಂತ ಅಂದರೆ, ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.